ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಇದು. ಸರ್ಕಾರಕ್ಕೆ ಪೆಟ್ಟು ಕೊಡುವಂತಹ ಬಿಗ್ ಬೆಳವಣಿಗೆಯ ಸುಳಿವು ಸಿಕ್ಕಿದೆ. ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕಂಟಕ ಎದುರಾಗಿದೆ. ಒಬ್ಬರು ಮಾಜಿ ಮುಖ್ಯಮಂತ್ರಿ, ಒಬ್ಬ ರೆಬೆಲ್ ನಾಯಕ, ಪ್ರಮುಖ ಪಕ್ಷದ ಶಾಸಕ ಹಾಗೆ ಹಾಲಿ ಸಚಿವರು, ಈ ನಾಲ್ವರ ನಡೆನುಡಿಯ ಗುಟ್ಟುರಟ್ಟಾಗಿದೆ. ರಾಜ್ಯ ರಾಜಕೀಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ಬೆಳವಣಿಗೆಯ ಬಗ್ಗೆ ರಾಜ್ಯ ಸರ್ಕಾರದ ಪ್ರಮುಖ ಸಚಿವರೇ ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಿದ್ದು ಬಣಕ್ಕೆ ಕಾಂಗ್ರೆಸ್ಗೆ ಆಘಾತ ನೀಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಶಾಕ್ ನೀಡಬಹುದಾದಂತಹ ಸಾಧ್ಯತೆ ಇದೆ. ಸರ್ಕಾರವೇ ಪತನ ಆಗಬಹುದು ಅಂತಹ ಸ್ಫೋಟಕ ಬೆಳವಣಿಗೆ ಇದು. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಒಂದು ಹೇಳಿಕೆ ಎಲ್ಲವನ್ನ ಕ್ಲಿಯರ್ ಮಾಡಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ ಫಿಕ್ಸ್ ಅಂತಾನೆ ಹೇಳಬಹುದು. ವೀಕ್ಷಕರೇ, ಇದ್ಯಾವುದೋ ಊಹಾಪೋಹ ಅಲ್ಲ, ಎರಡರಲ್ಲಿ ಒಂದು ತೀರ್ಮಾನ ಆಗೋದು ಖಂಡಿತ. ಹಾಗಾದ್ರೆ ಸರ್ಕಾರಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ ಆ ರೆಬೆಲ್ ನಾಯಕ ಯಾರು? ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಆ ಮಹತ್ವದ ಸುಳಿವೇನು? ದೆಹಲಿ ಡಿನ್ನರ್ ಗೇಮ್ಗೆ ನಡುಗಿದ್ರ ರಾಜ್ಯ ನಾಯಕರು. ಹೊಸ ರಾಜಕೀಯದಾಟ ಶುರು ಮಾಡಿದ ಆ ಕಾಂಗ್ರೆಸ್ ಪ್ರಭಾವಿ ರೆಬೆಲ್ ನಾಯಕ ಯಾರು? ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ಮುನ್ನುಡಿ ಬರಿತ ಆ ಒಂದು ರಹಸ್ಯ ಭೇಟಿ. ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕೊನೆಗೂ ಉತ್ತರ ಕರ್ನಾಟಕದ ನಾಯಕನಿಗೆ ರಾಜ್ಯದ ನಾಯಕತ್ವ ಒಲಿದು ಬರುವ ಲಕ್ಷಣಗಳು ಕಾಣಿಸ್ತಾ ಇದೆ. ರಾಜ್ಯ ಸರ್ಕಾರವೇ ಬದಲಾಗುವಂತಹ ಒಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಎರಡೂ ಪಕ್ಷದ ಪ್ರಭಾವಿಗಳ ಭೇಟಿ ಆ ರಹಸ್ಯವನ್ನು ಬಿಚ್ಚಿಟ್ಟಿದೆ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 2-3 ದಿನಗಳಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ವಿಚಾರ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ದೆಹಲಿಯಲ್ಲಿ ಒಮ್ಮೆ ಸಾಲದು ಅಂತ ಹೇಳಿ ಎರಡನೇ ಬಾರಿಗೆ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ದೇವೇಗೌಡರನ್ನು ಭೇಟಿ ಮಾಡಿದ್ದಾರೆ. ಈ ಇಬ್ಬರು ದೆಹಲಿಯಲ್ಲಿ ಡಿನ್ನರ್ ಗೇಮ್ ಮಾಡ್ತಾ ಇದ್ರೆ ಇಲ್ಲಿ ರಾಜ್ಯದಲ್ಲಿ ಸುಂಟರಗಾಳಿ ಎದ್ದಿದೆ. ಒಂದು ಸುದೀರ್ಘವಾದ ಗೇಮ್ ಪ್ಲಾನ್ನ ಯಾನದಲ್ಲಿ ತೊಡಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ನೋಡಿ ಏನೇನೆಲ್ಲ ಮಾಡಿದ್ರು ಅಂತ. ಸದ್ಯ 3 ದಿನಗಳಿಂದ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮೊದಲನೇ ಒಂದಿಡೀ ದಿನ ಎಐಸಿಸಿ ಕಚೇರಿಯಲ್ಲಿದ್ದರು. ಹೈಕಮಾಂಡ್ ವರಿಷ್ಠರಾದ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿದ್ರು. ರಾಜ್ಯದಲ್ಲಿ ನಡೀತಾ ಇರುವಂತಹ ಎಲ್ಲ ವಿದ್ಯಮಾನಗಳ ಮಾಹಿತಿಯನ್ನು ನೀಡಿದ್ರು. ಆದರೆ ಡಿನ್ನರ್ ಮೀಟಿಂಗ್ ಮಾಡಿದ್ದು ಮಾತ್ರ ಕುಮಾರಸ್ವಾಮಿ ಅವರ ಜೊತೆಗೆ. ಹನಿ ಟ್ರ್ಯಾಪ್ ವಿಚಾರದ ಚರ್ಚೆಗೆ ಕುಮಾರಸ್ವಾಮಿ ಅವರೇ ಜಾರಕಿಹೊಳಿ ಅವರಿಗೆ ಆಹ್ವಾನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಮಹಾನಾಯಕನ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಈ ಹನಿ ಟ್ರ್ಯಾಪ್ ವಿಚಾರ ತನಿಖೆ ಆಗಬೇಕು, ಆ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ಏನಾದರೂ ತನಿಖೆ ಆಗದೇ ಇದ್ದರೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅದಕ್ಕೂ ಮೀರಿ ರಾಜ್ಯದ ಒಂದು ಮಹತ್ವದ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡಿರೋದು ಬಹಿರಂಗ ಆಗಿದೆ. ಕುಮಾರಸ್ವಾಮಿ ಅವರು ನೋಡಿದ್ರೆ ರಾಜ್ಯ ಸರ್ಕಾರವನ್ನು ದ್ವೇಷ ಮಾಡ್ತಾರೆ. ಆದರೆ ರಾಜ್ಯದ ಪ್ರಮುಖ ಸಚಿವರೇ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರುವಂಥದ್ದು. ಅದಕ್ಕಿಂತಲೂ ಹೆಚ್ಚಾಗಿ ದೇವೇಗೌಡರನ್ನ ಭೇಟಿ ಮಾಡೋದಕ್ಕೆ ಕಾರಣ ಏನು? ಇದ್ಯಾವುದಕ್ಕೂ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಇನ್ನೂ 2-3 ನಾಯಕರನ್ನ ಭೇಟಿ ಮಾಡೋದಕ್ಕಿದೆ. ಬೆಂಗಳೂರಿಗೆ ಬಂದ ಮೇಲೆ ಎಲ್ಲವನ್ನ ಹೇಳ್ತೀನಿ ಅಂತ ಕುತೂಹಲವನ್ನು ಕಾಯ್ದಿರಿಸಿದ್ದಾರೆ. ಬೆಂಗಳೂರಿಗೆ ಬಂದರೂ ಇದ್ಯಾವುದಕ್ಕೂ ಅವರು ಸ್ಪಷ್ಟ ಉತ್ತರವನ್ನು ಕೊಡೋದಿಲ್ಲ. ಇಲಾಖೆಯ ಕೆಲಸ ನಿಮಿತ್ತ ಭೇಟಿ ಮಾಡಿದ್ದು ಅಂತ ಕಾರಣವನ್ನು ಕೊಡುವಂತಹ ಸಾಧ್ಯತೆ ಇದೆ. ಆದರೆ JDS ನಾಯಕನಿಂದಲೇ ಏನು ವಿಚಾರ ಅನ್ನೋದು ಬಯಲಾಗಿದೆ. ಈ ಇಬ್ಬರು ಪ್ರಭಾವಿಗಳ ಭೇಟಿ ಆಗ್ತಿದ್ದ ಹಾಗೆ ರಾಜ್ಯದಲ್ಲಿ JDS ಶಾಸಕ GTD ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗೋದಕ್ಕೆ ಅಂತಾನೆ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿರೋದು. JDSನ 18 ಶಾಸಕರ ಬೆಂಬಲ ಕೇಳೋದಕ್ಕೆ ಅಂತಾನೆ ದೆಹಲಿಗೆ ಹೋಗಿದ್ದು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು, ಅಂತಹ ಪರಿಸ್ಥಿತಿ ಇದೆ ಅಂತ GTD ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡೋದಕ್ಕೆ ಬೇರೇನು ಕಾರಣ ಇದೆ? ಅದರಲ್ಲೂ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರನ್ನೂ ಒಟ್ಟಿಗೆ ಭೇಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಇದೇ ಪ್ರಮುಖ ಕಾರಣ ಅಂತ GTD ಬಾಂಬ್ ಸಿಡಿಸಿದ್ದಾರೆ. ಇನ್ನು ಒಂದು ವೇಳೆ JDS ಏನಾದರೂ ಬೆಂಬಲ ನೀಡಿದ್ರು ತಾನು ತಟಸ್ಥನಾಗಿ ಇರ್ತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ. ವೀಕ್ಷಕರೇ, ಇದೇನೋ ವಿಪಕ್ಷದಿಂದ ಸಿಡಿದಿರೋ ಬಾಂಬ್ ಅಂತೇಳಿ ನಾವು ಸುಮ್ಮನಾಗಬಹುದು. ಆದರೆ ಈ ಒಂದು ರಹಸ್ಯ ಭೇಟಿಯ ಬೆನ್ನಲ್ಲೇ ಕಾಂಗ್ರೆಸ್ ಸಚಿವರೊಬ್ಬರು ಮಾಡಿದ್ದ ಟ್ವೀಟ್ ಈಗ ಗಮನ ಸೆಳೀತಾ ಇದೆ. ಸಚಿವ HC ಮಹದೇವಪ್ಪ ಅವರ ಟ್ವೀಟನ್ನು ನಾವು ಗಮನಿಸಬೇಕು. ಈ ಟೈಮಿಂಗ್ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ. ಅವರೇನು ಹೇಳಿದ್ದಾರೆ? ನೀವು ಹೋಗೋದು ಹೋಗ್ತೀರಾ, ಆದರೆ ನಿಮ್ಮ ಗುಡಿಸಲಿಗೆ ಬೆಂಕಿ ಹಚ್ಚಿ ಹೋಗಬೇಡಿ. ಈ ರೀತಿ ಒಂದು ನಿಗೂಢ ಟ್ವೀಟನ್ನು ಮಾಡಿದ್ದಾರೆ. ಮಹದೇವಪ್ಪ ಅವರು ಸತೀಶ್ ಜಾರಕಿಹೊಳಿ ಅವರ ಆಪ್ತರು. ದಲಿತ ಸಚಿವರೆಲ್ಲ ಒಟ್ಟಾಗಿ ಸೇರಿ ಹಲವು ಬಾರಿ ಸಭೆಗಳನ್ನು ಮಾಡಿದ್ದಾರೆ. ಈಗ ಆಪ್ತನ ನಡಿಯನ್ನು ಖಂಡಿಸುವ ರೀತಿಯಲ್ಲಿ ಈ ರೀತಿ ಟ್ವೀಟ್ ಬಂದಿದೆ. ನೋಡಿ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರ ಆಹ್ವಾನವನ್ನು, ಸತೀಶ್ ಜಾರಕಿಹೊಳಿ ಅವರ ಭೇಟಿಯನ್ನು ಟ್ವೀಟ್ ಮಾಡುವ ಮೂಲಕವಾಗಿ ಹೆಸರನ್ನು ಉಲ್ಲೇಖಿಸದೆ ಹೇಳಿದಂತಿದೆ. ಅಂದರೆ ಇದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಹೊಸ ಸರ್ಕಾರ ರೂಪಿಸೋ ಬಗ್ಗೆ, ರಾಜಕೀಯದ ಸಾಧ್ಯಾಸಾಧ್ಯತೆಗಳ ಬಗ್ಗೆ ತೆರೆಮರೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅದಕ್ಕೆ ದಳಪತಿಯನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಮಹದೇವಪ್ಪ ಅವರು ಟ್ವೀಟ್ ಮಾಡಿರೋದು ಸಿಂಕ್ ಆಗ್ತಾ ಇದೆ.
ಆ ಟ್ವೀಟ್ನಲ್ಲಿ ಇನ್ನು ಹಲವು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ಯಾರಾದರೂ ನಿಮ್ಮನ್ನು ಅರಮನೆಗೆ ಆಹ್ವಾನಿಸಿದಂತಹ ಸಂದರ್ಭದಲ್ಲಿ ನಿಮಗೆ ಇಷ್ಟ ಆದರೆ ಹೋಗಿ, ಆದರೆ ಅದಕ್ಕೋಸ್ಕರ ನಿಮ್ಮ ಗುಡಿಸಲಿಗೆ ಬೆಂಕಿ ಹಚ್ಚಿ ಹೋಗಬೇಡಿ. ಒಂದು ವೇಳೆ ಅದೇ ದೊರೆ ನಿಮ್ಮ ಜೊತೆಗೆ ಜಗಳ ಆಡಿ ನಿಮ್ಮನ್ನು ಆ ಅರಮನೆಯಿಂದ ಹೊರ ಹಾಕಿದ್ರೆ ಆಗ ನೀವೆಲ್ಲಿಗೆ ಹೋಗ್ತೀರಾ? ನೀವು ನಿಮ್ಮನ್ನೇ ಮಾರಾಟ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಆದರೆ ಅದಕ್ಕೋಸ್ಕರ ನಿಮ್ಮದೇ ಸಂಘಟನೆಯನ್ನು ನಾಶ ಮಾಡಬೇಡಿ ಅಂತ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ. ಒಂದು ರಹಸ್ಯ ಭೇಟಿ, ರಿಯಾಕ್ಷನ್ ಹಲವು. JDS ಕಾಂಗ್ರೆಸ್ ಆಯಿತು, BJPಯಿಂದಲೂ ಒಂದು ರಿಯಾಕ್ಷನ್ ಬಂದಿದೆ. ಮಾಜಿ ಸಚಿವ ರಾಜು ಗೌಡ ಅವರ ಹೇಳಿಕೆಯನ್ನು ಸಾಕಷ್ಟು ಗಮನ ಸೆಳೀತಾ ಇದೆ. ಸತೀಶ್ ಜಾರಕಿಹೊಳಿ ಅವರು CM ಕುರ್ಚಿ ಮೇಲೆ ಕಣ್ಣಿಟ್ಟಿದ್ರೆ 100% CM ಆಗೇ ಆಗ್ತಾರೆ. ಅವರು ಸುಮ್ಮನೆ ಯಾರನ್ನು ಭೇಟಿ ಮಾಡೋದಿಲ್ಲ. ಏನೋ ಒಂದು ಪ್ಲಾನ್ ಇಟ್ಕೊಂಡೇ ಕುಮಾರಣ್ಣ ಅವರನ್ನು ಭೇಟಿ ಮಾಡಿದ್ದಾರೆ. ಅವರು ಏನೇ ಪ್ಲಾನ್ ಮಾಡಿದ್ರು ಅದನ್ನು ಸಕ್ಸಸ್ ಮಾಡಿ ತೋರಿಸ್ತಾರೆ. ಅವರು ಯಾವುದೇ ಕೆಲಸವನ್ನು ಯಾರಿಗೂ ಹೇಳದೆ ಅತ್ಯಂತ ಪ್ರಭಾವದಿಂದ ಮಾಡ್ತಾರೆ. ಈಗ HD ಕುಮಾರಸ್ವಾಮಿ ಅವರಿಗೆ ಭೇಟಿಯಾಗಿದ್ದಾರೆ ಅಂತ ಹೇಳಿದ್ರೆ CM ಕುರ್ಚಿ ಮೇಲೆ ಜಾರಕಿಹೊಳಿ ಅವರಿಗೆ ಕಣ್ಣಿರಬಹುದು. CM ಸ್ಥಾನಕ್ಕೆ ಅವರು ಟ್ರೈ ಮಾಡ್ತಿರಬಹುದು. ಒಂದು ವೇಳೆ CM ಸ್ಥಾನಕ್ಕೆ ಅವರು ಪ್ರಯತ್ನ ಮಾಡಿದ್ದಲ್ಲಿ 100ಕ್ಕೆ 100ರಷ್ಟು CM ಆಗೇ ಆಗ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ. ಇನ್ನು ಜಾರಕಿಹೊಳಿ ಅವರ ನಡೆಗಳು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಸಹ ಕೊಟ್ಟಿದ್ದಾರೆ. ಬೆಳಗಾವಿ ಚುನಾವಣೆಯಲ್ಲಿ ತಮ್ಮ ಮಗಳನ್ನು ಗೆಲ್ಲಿಸ್ಕೊಂಡು ಬರಲಿಲ್ವಾ ಅವರು? ರಾಜಕೀಯವಾಗಿ ಅಂತಹ ಶಕ್ತಿ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗಿದೆ. ಅವರು ಮನಸ್ಸು ಮಾಡಿದ್ರೆ 100% CM ಆಗ್ತಾರೆ ಅಂತ ರಾಜು ಗೌಡ ಹೇಳಿದ್ದಾರೆ. ವೀಕ್ಷಕರೇ, ಇದೆಲ್ಲದಕ್ಕಿಂತ ಮುಖ್ಯವಾಗಿ DK ಶಿವಕುಮಾರ್ ಅವರೇ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಯಾವುದೇ ಹೇಳಿಕೆಯನ್ನು ಕೊಡದೆ ಅವರು ಮಹತ್ವದ ಸುಳಿವನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಈ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, DK ಅವರು ರಾಜ್ಯ ಕಾಂಗ್ರೆಸ್ ಘಟಕದ ಅಧ್ಯಕ್ಷ, ಉಪಮುಖ್ಯಮಂತ್ರಿಗಳು, ತಮ್ಮದೇ ಪಕ್ಷದ ಓರ್ವ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾಕೆ ಭೇಟಿಯಾಗಿದ್ದಾರೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತೇ ಇರುತ್ತೆ. ಇಲಾಖೆಯ ಕೆಲಸ ಆಗಿದ್ದಿದ್ರೆ ಅದನ್ನು ಬಹಿರಂಗವಾಗಿ ಹೇಳಿಕೊಳ್ತಾ ಇದ್ರು. ವೈಯಕ್ತಿಕ ಕುಶಲೋಪರಿಯ ಭೇಟಿಯಾಗಿದ್ರು ತಮ್ಮದೇ ಆದ ರೀತಿಯಲ್ಲಿ ಒಂದು ಟಾಂಗ್ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ DK ಶಿವಕುಮಾರ್ ಅವರು ಈ ಒಂದು ಭೇಟಿಯ ಬಗ್ಗೆ ಕೇಳಿದಾಗ ಯಾವುದೇ ರೀತಿಯ ರಿಪ್ಲೈ ಕೊಟ್ಟಿಲ್ಲ. ಯಾಕೆ ಭೇಟಿಯಾಗಿದ್ದಾರೆ ಅನ್ನೋದನ್ನ ನೀವು ಸತೀಶ್ ಜಾರಕಿಹೊಳಿ ಅವರ ಬಳಿನೇ ಕೇಳಿ ಅಂತ ಹೇಳಿದ್ದಾರೆ. ಈ ರೀತಿ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡದೇ ಇರೋದೇ ಈಗ ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಯಾಕಂದ್ರೆ ಇದು ಬದ್ಧ ವೈರಿ ಹಾಗೆ ಹಿತಶತ್ರುವಿನ ಭೇಟಿ. ವೀಕ್ಷಕರೇ, ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತನ್ನ ಕೇಳಿರಬಹುದು. ಕುಮಾರಸ್ವಾಮಿ ಹಾಗೆ DK ಅವರ ನಡುವಿನ ಗುದ್ದಾಟ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಪಕ್ಷದಲ್ಲಿ DK ಅವರು ಯಾವುದೇ ಕಾರಣಕ್ಕೂ ಮೇಲುಗೈ ಸಾಧಿಸಬಾರದು ಅಂತ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡು ಬಂದಿದ್ದಾರೆ. ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಹಿಂದೆ ಇದೇ ಸತೀಶ್ ಜಾರಕಿಹೊಳಿ ಅವರು ದಲಿತ DCM, ಹೆಚ್ಚುವರಿ DCM ಬಗ್ಗೆ ನೇರವಾಗಿ ಮಾತನಾಡಿದ್ದನ್ನು ನೀವು ಗಮನಿಸಿರಬಹುದು. ಆ ಮೂಲಕ DK ಬಲವನ್ನು ಕುಗ್ಗಿಸೋದಕ್ಕೆ ಪ್ರಯತ್ನಿಸಿದ್ರು. ಇನ್ನು KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ವರೆಗೂ ಹೋಗಿ ತಮ್ಮ ಬೇಡಿಕೆಯನ್ನು ಇಟ್ಟು ಬಂದಿದ್ರು. ಅದರಲ್ಲಿ ಬಹುತೇಕ ಅವರು ಯಶಸ್ವಿ ಕೂಡ ಆಗಿದ್ದಾರೆ. ಒಂದೇ ಪಕ್ಷದವರಾಗಿದ್ದರೂ ಅವರವರ ನಡುವೆನೇ ಒಂದು ಶೀತಲ ಸಮರ ಪೈಪೋಟಿ ಇದೆ. ಹೀಗಾಗಿ DK ಅವರ ಇಬ್ಬರು ಶತ್ರುಗಳು ಒಂದಾಗಿರೋದು ಸಹಜವಾಗಿಯೇ ಒಂದು ರೀತಿಯ ಮತ್ಸರಕ್ಕೆ ಕಾರಣ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಯಾಕೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾದ್ರು ಅನ್ನೋದು ಗೊತ್ತಿಲ್ಲ, ಅವರನ್ನೇ ಕೇಳಿ ಅಂತ ಗುಡುಗಿದ್ದಾರೆ. ಅವರು ಈ ರೀತಿಯಾಗಿ ಮುನಿಸ್ಕೊಂಡಿರೋದೇ ಈಗ ಎಲ್ಲವನ್ನ ಸ್ಪಷ್ಟಪಡಿಸ್ತಾ ಇದೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ತೆರೆಮರೆಯ ಚಟುವಟಿಕೆ CM ಆಗೋದಕ್ಕೆ ಅನ್ನೋದು ಈಗ ಬಹಿರಂಗ ಆಗಿದೆ. ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು ಬಹಳ ಶಾರ್ಪ್ ರಾಜಕಾರಣಿ. ಸುಮ್ಮನೆ ಅವರು ಯಾರನ್ನು ಭೇಟಿ ಮಾಡೋದಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ. ಅಷ್ಟು ಈಸಿಯಾಗಿ ಆಂತರಿಕ ವಿಚಾರವನ್ನು ಅವರು ಎಲ್ಲೂ ಬಿಟ್ಕೊಡೋದಿಲ್ಲ. ಸದ್ಯ ಅವರು ಎರಡು ವಿಚಾರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಒಂದು CM ಆಗೋ ಕುರಿತಾಗಿ, ಇನ್ನೊಂದು ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ. ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಈ ಹನಿ ಟ್ರ್ಯಾಪ್ ಗದ್ದಲ, ಈ ಎಲ್ಲ ವಿಚಾರಗಳು DK ಶಿವಕುಮಾರ್ ಅವರನ್ನ ಗುರಿಯಾಗಿಸಿಕೊಂಡು ವಿವಾದ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಇದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿಲುವೇನು? ಈ ಬಗ್ಗೆ ತನಿಖೆ ಆಗಲೇಬೇಕು. ಹನಿ ಟ್ರ್ಯಾಪ್ ಪ್ರಕರಣ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸದ್ಯ ಅವರು ರಾಜಣ್ಣ ಬೆನ್ನಿಗೆ ಬಹಳ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ರಾಜಣ್ಣ ಪರವಾಗಿನೂ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಈ ಹನಿ ಟ್ರ್ಯಾಪ್ ಹಿಂದೆ ಕಾಂಗ್ರೆಸ್ ಪ್ರಭಾವಿಗಳಿದ್ದಾರೆ. ದಲಿತ ಸಮುದಾಯದ ಶಾಸಕರನ್ನ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ. ಹನಿ ಟ್ರ್ಯಾಪ್ ಕೇಸ್ ಹಿಂದೆ ಪ್ರಭಾವಿ ನಾಯಕ ಒಬ್ಬ ಇದ್ದಾನೆ. ಇದರಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಕಾರ್ಯಕರ್ತರ ಮೇಲೂ ಎಫೆಕ್ಟ್ ಆಗ್ತಿದೆ ಅಂತ ವರಿಷ್ಠರ ಬಳಿ ದೂರು ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ವರಿಷ್ಠರ ಮುಂದೆ ಈ ಹಿಂದೆ ತಮ್ಮ ಕುಟುಂಬದ ವಿರುದ್ಧವಾಗಿ ನಡೆದಂತಹ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಸುದ್ದಿ ಇದೆ. ಯಾವ ಟೀಮ್ ಈ ಹಿಂದೆ ನಮ್ಮ ಕುಟುಂಬದ ಮೇಲೂ ಇದೇ ರೀತಿಯಾದಂತಹ ಹನಿ ಟ್ರ್ಯಾಪ್ ಪ್ರಯತ್ನವನ್ನು ಮಾಡಿತ್ತೋ ಅದೇ ಟೀಮ್ ಈಗ ರಾಜಣ್ಣ ಮೇಲೂ ಹನಿ ಟ್ರ್ಯಾಪ್ ಮಾಡಿದೆ. ಹನಿ ಬಲೆಯೊಳಗೆ ಸಿಲುಕಿಸಿ ಪ್ರಭಾವಿ ರಾಜಕಾರಣಿಗಳನ್ನ ರಾಜಕೀಯವಾಗಿ ಮಟ್ಟ ಹಾಕಲಾಗ್ತಾ ಇದೆ. ತಮ್ಮದೇ ಆದ ಟೀಮನ್ನು ಕಟ್ಕೊಂಡು ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಿ ಬೆದರಿಕೆ ಹಾಕ್ತಾ ಹೋದ್ರೆ ಮುಂದೆ ಪಕ್ಷದ ಗತಿ ಏನು? ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನಿರೋದಕ್ಕಾಗುತ್ತಾ? ಇನ್ನು ನಮ್ಮ ಪಕ್ಷಕ್ಕೂ ಮುಂದೆ ಯಾರು ಬರ್ತಾರೆ? ಪಕ್ಷಕ್ಕೆ ಇದು ಭಾರಿ ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಕಾರ್ಯಕರ್ತರ ವಲಯದಲ್ಲಿ ಬೇರೆಯದೇ ಸಂದೇಶ ಹೋಗ್ತಾ ಇದೆ. ಹೈಕಮಾಂಡ್ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಒತ್ತಡ ಹಾಕ್ತಿದ್ದಾರೆ ಎನ್ನಲಾಗ್ತಾ ಇದೆ.
ಅಷ್ಟು ಮಾತ್ರ ಅಲ್ಲ, ಖರ್ಗೆ ಅವರನ್ನ, ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ದೂರು ಕೊಟ್ಟು ಆ ಮೂಲಕ ರಾಹುಲ್ ಗಾಂಧಿಯವರಿಗೂ ಈ ವಿಷಯವನ್ನು ಮುಟ್ಟಿಸಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಉದ್ದೇಶ. ವೀಕ್ಷಕರೇ, ಅಲ್ಲಿಗೆ ಒಟ್ಟಾರೆಯಾಗಿ ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ವಿಚಾರದಲ್ಲೇ ಸತೀಶ್ ಜಾರಕಿಹೊಳಿ ಅವರ ಕುಟುಂಬಕ್ಕೂ ಈ ಹಿಂದೆ ಪೆಟ್ಟು ಬಿದ್ದಿದೆ. ಇನ್ನು ದೇವೇಗೌಡರ ಕುಟುಂಬಕ್ಕೆ ಅಂದರೆ ರೇವಣ್ಣ ಅವರ ಪ್ರಕರಣ ಗೊತ್ತಿದೆ. ದೇವೇಗೌಡರಿಗೂ ಆ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಕೋಪ ಇದೆ. ಹೀಗಾಗಿ ಈ ಹನಿ ಟ್ರ್ಯಾಪ್ ಹಿಂದಿನ ಮಹಾನಾಯಕನನ್ನ ಮಟ್ಟ ಹಾಕಲೇಬೇಕು, ತಕ್ಕ ಪಾಠವನ್ನು ಕಲಿಸಲೇಬೇಕು ಅಂತ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ದೇವೇಗೌಡರನ್ನ ಭೇಟಿ ಮಾಡಿರಬಹುದು. ಇನ್ನು ಈ ಪ್ರಕರಣವನ್ನು ತನಿಖೆ ಮಾಡಿಸಲೇಬೇಕು ಅಂತ, ಅದರಲ್ಲೂ CBIಗೆ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರ ಮೂಲಕವಾಗಿ ಒತ್ತಡ ತರೋದಕ್ಕೂ ಈ ಭೇಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಭೇಟಿಯ ಹಿಂದೆ 2 ವಿಚಾರಗಳು ಗಮನ ಸೆಳೀತಾ ಇದೆ. ಒಂದು ಹನಿ ಟ್ರ್ಯಾಪ್ ವಿಚಾರ, ಮತ್ತೊಂದು CM ಆಗುವ ಬಗ್ಗೆ. ವೀಕ್ಷಕರೇ, ಕುರ್ಚಿ ವಿಚಾರಕ್ಕೆ ಬಂದರೆ, ಒಂದು ಸಿದ್ದರಾಮಯ್ಯ ಅವರ ಬಣದ ಬೆಂಬಲದ ಜೊತೆಗೆ ಅವರು CM ಆಗಬೇಕು. ಆದರೆ ಅದಕ್ಕೆ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗುವಂತಹ ಅಗತ್ಯ ಇಲ್ಲ. ಹೀಗಾಗಿ ಸಹಜವಾಗಿಯೇ ಕುಮಾರಸ್ವಾಮಿ ಅವರ ಭೇಟಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿದ್ರೆ, BJP JDS ಬೆಂಬಲದ ಜೊತೆಗೆ CM ಆಗ್ತಾರೆ ಅನ್ನೋ ರೀತಿಯಲ್ಲಿ. ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ನಾಯಕರ ಹೇಳಿಕೆಗಳು. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರು ಸಂಪೂರ್ಣವಾದಂತಹ ಹಿಡಿತ ಸಾಧಿಸಿದ್ದೇ ಆದಲ್ಲಿ ಕಾಂಗ್ರೆಸ್ನಲ್ಲೇ ಅವರನ್ನು CM ಮಾಡಲೇಬೇಕು ಅನ್ನೋಂತಹ ಪರಿಸ್ಥಿತಿ ಬರಬಹುದು. ಇಲ್ಲದೇ ಇದ್ರೆ ತನ್ನ ದಾರಿಯನ್ನು ತಾನು ನೋಡಿಕೊಳ್ತೇನೆ ಅಂತ ಮಹಾರಾಷ್ಟ್ರ ಮಾದರಿಯಲ್ಲಿ ರಾಜ್ಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗಬಹುದು. ಈ 2ರಲ್ಲಿ ಒಂದಾಗೋದು ಫಿಕ್ಸ್. ಅಂತಹದೊಂದು ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅಂತ ಕಾಂಗ್ರೆಸ್ನಲ್ಲೇ ಹಲವು ಶಾಸಕರು ಒಪ್ಪಿಕೊಳ್ತಾರೆ. ಇಲ್ಲಿವರೆಗೂ ಯಾವ ರೀತಿ ಇತ್ತು, DCM DK ಶಿವಕುಮಾರ್ ಅವರಿಗೆ CM ಆಗುವಂತಹ ಅವಕಾಶ ಒದಗಿ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ DK ಅವರಿಗೆ ಹೋಲಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ. ಇದು ಬಹಳ ಮುಖ್ಯವಾದಂತಹ ವಿಚಾರ. ಇದಕ್ಕೂ ಮುಂಚೆ ಅವರು 2 ಬಾರಿ ತನ್ನದೇ ಆದ ತಂಡವನ್ನು ಕಟ್ಟಿಕೊಂಡು CM ಆಗುವ ನಿಟ್ಟಿನಲ್ಲೇ ಪ್ಲಾನ್ ರೂಪಿಸಿದ್ರು. ಈಗಾಗಲೇ ಅವರ ನಡೆ ಹೈಕಮಾಂಡ್ಗೆ ಒಂದು ಮಟ್ಟದ ಭಯವನ್ನು ಹುಟ್ಟಿಸಿದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೂ ಜಗ್ಗೋದಿಲ್ಲ. ಒಂದ್ಸಲಿ ಅವರು ಕಾರ್ಯಕ್ರಮವೊಂದರ ಬಹಿರಂಗ ವೇದಿಕೆಯಲ್ಲಿ ಹೈಕಮಾಂಡ್ಗೇನೆ ಟಾಂಗ್ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಕೇವಲ ರಾಜ್ಯದಲ್ಲಿ ಸರ್ಕಾರ ಉರುಳೋದಲ್ಲ, ಪಕ್ಕದ ತೆಲಂಗಾಣ ಸರ್ಕಾರನೂ ಉರುಳಿ ಹೋಗಬಹುದು ಅನ್ನೋ ಅರ್ಥದಲ್ಲಿ ಎಚ್ಚರಿಸಿದ್ರು. ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅವರ ಈ ಚಟುವಟಿಕೆಗಳು ಭಾರಿ ಗಮನ ಸೆಳೀತಾ ಇದೆ. ಇನ್ನು ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ದಿಢೀರಂತ DK ಶಿವಕುಮಾರ್ ಅವರು ಮತ್ತೊಮ್ಮೆ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗಿದ್ದಾರೆ. ವಾರದ ಹಿಂದಷ್ಟೇ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಬಂದಿದ್ದರು. ವಾರದ ಅಂತರದಲ್ಲಿ 2ನೇ ಬಾರಿ ಹೋಗ್ತಿರೋದು ಮತ್ತಷ್ಟು ಕುತೂಹಲವನ್ನು ಹುಟ್ಟಿಸ್ತಾ ಇದೆ. ಇದಿಷ್ಟು ರಾಜ್ಯ ರಾಜಕೀಯದ ಒಂದಷ್ಟು ಬೆಳವಣಿಗೆಗಳು. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ರಾಜ್ಯ ರಾಜಕೀಯದಲ್ಲಿ ಅವಕಾಶಗಳ ವಿಚಾರದಲ್ಲಿ ಹಲವು ಕವಲುಗಳು ಒಡೆದಿರೋದ್ರಿಂದ ಮುಂದಿನ CM ಯಾರಾಗಬಹುದು? ಸತೀಶ್ ಜಾರಕಿಹೊಳಿ ಅವರ, DK ಶಿವಕುಮಾರ್ ಅವರ, ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿತಾರ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.